ಅನ್ಸುತ್ತೆ. 2 to 3 ಮಿನಿಟ್ಸಲ್ಲಿ ಮ್ಯಾಗ್ ರೆಡಿ ಆದಂಗೆ. ಮೈನ್ ಪಲ್ಲುನಲ್ಲಿ ಸ್ಟೋನ್ ವರ್ಕ್ ಸಿಗುತ್ತೆ. ಬಟ್ ಇರಿಟೇಟ್ ಆಗೋಯ್ತು. ಫುಲ್ ಶೈನಿಂಗ್ ಹೊಡಿತಿದೆ. ಅಮೇಝಿಂಗ್. ಇವತ್ತಾಗೋದು ಸ್ಯಾರಿ ಹಾಲ್. ಸೊ ಮೊದಲನೇದಾಗಿ ನಾನು ತರಿಸಿದ್ದು ಈ ಒಂದು ಸ್ಯಾರಿನ ವಿಚ್ ಇಸ್ ಅಕ್ವಾ ಬ್ಲೂನಲ್ಲಿ ನಿಮಗೆ ಸಿಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ತೋರಿಸ್ಬಿಡ್ತೀನಿ. ನಿಮಗೆ ಸ್ಮಾಲಲ್ಲಿ ಸ್ಟೋನ್ ವರ್ಕ್ ಸಿಗುತ್ತೆ ಆ್ಯಂಡ್ ಓವರಾಲ್ ಪಲ್ಲುನಲ್ಲಿ ನಿಮಗೆ ಈ ಥರ ಚಿಕ್ಕ 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 ಸ್ಟೋನ್ಗಳು ಸಿಗುತ್ತೆ. ನಿಮಗಿದು ಮೇ ಬಿ ರಿಫ್ಲೆಕ್ಟ್ ಹೊಡಿತಾ ಇರ್ಬೋದು, ಯಾಕಂದರೆ ಇದು ಆರ್ಗ್ಯಾನ್ಸದು. ಫಸ್ಟ್ ಹಾಫ್ ನಿಮಗೆ ಪ್ಲೇನಲ್ಲಿ ಸಿಗುತ್ತೆ ಆ್ಯಂಡ್ ಅದರ್ ರೆಸ್ಟ್ ಆಫ್ ದಿಸ್ ನಿಮಗೆ ಸ್ಟೋನ್ ವರ್ಕಲ್ಲಿ ಸಿಗುತ್ತೆ. ನೆರಿಗೆ ಏನು ಮಾಡ್ತೀರೋ ಅಲ್ಲಿಂದ ನಿಮಗೆ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಸೊ ಬಾರ್ಡರ್ನ ನೋಡ್ಬೋದು ನೀವು. ಸ್ಟೋನಲ್ಲಿ ಸ್ಮಾಲ್ ಬಾರ್ಡರ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಪಲ್ಲು 4 ಸೈಡು ಕೂಡ, ಅಂದರೆ 4 ಸೈಡು ಕೂಡ ನಿಮಗೆ ಈ ಥರದ್ದೇ ಡಿಸೈನಲ್ಲಿ ಸ್ಟೋನ್ ವರ್ಕಲ್ಲಿ ಮಾಡಿದ್ದಾರೆ. ಹಾಫ್ ಆಫ್ ದ ಪಲ್ಲು ನಿಮಗೆ ಸ್ಟೋನ್ ವರ್ಕ್ ಸಿಗುತ್ತೆ. ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇದರಲ್ಲಿ ವಿದೌಟ್ ಐರನ್ ಮೇ ಬಿ ಇದು ಕೂರಲ್ಲ ಅನ್ಕೋತೀನಿ, ಯಾಕಂದರೆ ಆರ್ಗನ್ಸ್ ಆಗಿರೋದ್ರಿಂದ ತುಂಬ ಅನಿಸುತ್ತೆ. ನಾನು ಟ್ರೈ ಮಾಡಿದಾಗ ನಿಜವಾಗ್ಲೂ ಕೂರ್ತಾ ಇರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋಯಿತು. ಆ್ಯಂಡ್ ಆಮೇಲೆ ಅನ್ನಿಸ್ತು ಮೇ ಬಿ ದಿಟ್ಸ್ ನೀಡ್ ಅ ಪ್ರೆಸ್ಸಿಂಗ್ ಅಂತ. ಪ್ರೆಸ್ಸಿಂಗ್ ಮಾಡಿ ನೀವು ಇದನ್ನು ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣುವಂಥದ್ದು ಅಂತ ನನಗನ್ಸುತ್ತೆ. ಸಕ್ಕತ್ತಾಗಿದೆ. ಇದರ ಪ್ರೈಸ್ ನಾನು ಎಷ್ಟು ಪೇ ಮಾಡಿದೆ ಅಂತ ಪಕ್ಕದಲ್ಲಿ ಹಾಕಿರ್ತೀನಿ. ನನಗೊಂದು ಸೀಕ್ವೆನ್ಸಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಸ್ಟೋನಲ್ಲಿ ಸ್ಮಾಲ್ ಬಾರ್ಡರ್ಗಳನ್ನ ಕೊಟ್ಟಿದ್ದಾರೆ ಇವರು. ಸೇಮ್ ಆ್ಯಸ್ ಓವರಾಲ್ ಸ್ಯಾರಿ ಕೂಡ ನಿಮಗೆ ಚಿಕ್ಕ ಚಿಕ್ಕ ಸ್ಟೋನಲ್ಲಿ ಸಿಗುತ್ತೆ. ವಿಚ್ ಇಸ್ ಮೈನ್ ಪಾರ್ಟಲ್ಲಿ ನಾವು ಏನು ನೆರ್ಗ್ ಮಾಡ್ತೀವಲ್ಲ, ಸೊ ನೆರ್ಗ್ ಲೆಫ್ಟ್ ಸೈಡಿಂದ ನಾವೇನು ಹಿಂಗೆ ಪಲ್ಲು ತೊಗೋತೀವಿ ಅಲ್ಲಿ ತನಕ ನಿಮಗೆ ಸ್ಟೋನ್ ವರ್ಕೇ ಸಿಗುತ್ತೆ. ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಮೆಟೀರಿಯಲ್ ಇದು. ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿರುವಂಥದ್ದು, ಎದ್ದು ಕಾಣುವಂಥ ಒಂದು ಕ್ಲಾತ್ ಅಂತಲೇ ಹೇಳ್ಬೋದು. ಮೇಲ್ಗಡೆ ಬಂದು ನಿಮಗೆ ಪ್ಲೇನ್ ಸಿಗುತ್ತೆ. ಅಲ್ಲಿಂದ ಅರ್ಧ ನಿಮಗೆ ಸ್ಟೋನ್ ವರ್ಕ್ ಸಿಗುತ್ತೆ. ಸ್ಟೋನಲ್ಲಿ ಸ್ಮಾಲ್ ಬಾರ್ಡರ್ಗಳನ್ನ ಕೊಟ್ಟಿದ್ದಾರೆ ಇವರು. ಅಮೇಝಿಂಗ್ ಆಗಿ ಕಾಣುವಂಥದ್ದು. ಸೊ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಮರೂನ್ ಕಲರ್, ಗೋಧಿ ಬಣ್ಣ ಇರೋರ್ಗಂತೂ ಸಕ್ಕತ್ತಾಗಿ ಕಾಣುತ್ತೆ ಆ್ಯಂಡ್ ಲೈಟ್ ವೆಯ್ಟ್ ಆಗಿದೆ. ಯಾಕಂದರೆ ಜಾರ್ಜೆಟ್ ಮೆಟೀರಿಯಲ್ ಬಹುಶಃ ಹಂಗೆ ಅನಿಸುತ್ತೆ. ಆ್ಯಂಡ್ ಜಾರ್ಜೆಟ್ ಸೀರೆಗಳಂತೂ ಹೇಳೋದೇ ಬೇಡ, ಕಾಮಾಗಿ ಲೈಟ್ ವೆಯ್ಟಾಗಿ ಆ್ಯಂಡ್ ಸೂಪರ್ ಈಸಿಯಾಗಿ ಕ್ಯಾರಿ ಮಾಡುವಂಥ ಒಂದು ಫ್ಯಾಬ್ರಿಕ್ ಅಂತಲೇ ಇದನ್ನು ಹೇಳ್ಬೋದು. ಯಾರಿಗೆಲ್ಲ ಸೀರೆಗಳು ನನಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತಿರೋ, ಇನ್ಕ್ಲೂಡಿಂಗ್ ನಾನು ಕೂಡ, ಅಂಥವರು ಆರಾಮಾಗಿ ಇಂಥದನ್ನ ಪಿಕ್ ಮಾಡೋದು. ಬಿಕಾಸ್ 2 to 3 ಮಿನಿಟ್ಸಲ್ಲಿ ಮ್ಯಾಗ್ ರೆಡಿ ಆದಂಗೆ ಆರಾಮಾಗಿ ಸೀರೆಗಳು ಉಟ್ಕೊಂಡು ರೆಡಿ ಆಗಿಬಿಡ್ಬೋದು. ಸೊ ದಟ್ಸ್ ವೈ. ಆ್ಯಂಡ್ ಇದಕ್ಕೆ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಅವರು, ಅಂದರೆ ಸ್ಟಿಚ್ಡ್ ಅಲ್ಲ, ಅನ್ಸ್ಟಿಚ್ಡ್ ಬ್ಲೌಸ್ನ ಕೊಟ್ಟಿದ್ದಾರೆ. ಸೊ ಇದು ವೈಟ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಇವರು, ವಿಚ್ ಇಸ್ ನೋಡ್ಬೋದು ನೀವು ಎರಡೂ ಕೂಡ ಎಷ್ಟು ಸಕ್ಕತ್ತಾಗಿ ಹೊಂದುತ್ತೆ ಅಂತ. ಸೊ ಈ ಒಂದು ಕಲರ್ಗೆ ವೈಟ್ ಮ್ಯಾಚಿಂಗ್ ಸಖತ್. ಚಿಕ್ಕ ಚಿಕ್ಕ ಬಿಲ್ಲೆಗಳ ಥರ ಅವರು ಕೊಟ್ಟಿದ್ದಾರೆ. ಫೋಟೋ ನಾನು ಪಿನ್ ಮಾಡಿರ್ತೀನಿ ಇಲ್ಲಿ. ಬ್ಲೌಸ್ನ ನೀವು ಯಾವ ಥರ ಹೊಲಿಸ್ಕೊಂಡ್ರೆ ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೆ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂದರೆ ಬ್ಲೌಸ್ದು ಕೂಡ ಫ್ಯಾಬ್ರಿಕ್ ಚೆನ್ನಾಗಿದೆ, ಬಟ್ ನೀವು ಲೈನಿಂಗ್ ಇಡಿಸ್ಕೊಂಡು ಬ್ಲೌಸ್ ಹೊಲಿಸ್ಕೋಬೇಕು. ಬಿಕಾಸ್ ಇದು ಸೀ ಥ್ರೂ ಇದೆ. ಆ್ಯಂಡ್ ಆಲ್ಸೋ ನಾನು ಹೇಳೋದೊಂದು ಮರ್ತ, ಈ ಸ್ಯಾರಿ ಕೂಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಬಟ್ ಇದು ಉದ್ದೇಶನೇ ಡಬಲ್ ಪಿನ್ ಎಂತಕ್ಕೆ ಅಂದರೆ ನೆರಿಗೆ ಬಂದಾಗ ಇಲ್ಲಿ ಬಾರ್ಡರು ಸ್ಮಾಲ್ ಬಾರ್ಡರ್ ಮತ್ತು ಕೆಳಗಡೆ ಸ್ಮಾಲ್ ಬಾರ್ಡರು ಎರಡೂ ಕಡೆ ಬರೋಂಗೆ ಅವರು ವರ್ಕನ್ನು ಮಾಡಿದ್ದಾರೆ. ನಿಮಗೆ ಪಕ್ಕದಲ್ಲಿ ಹಾಕಿರ್ತೀನಿ ಯಾವ ಥರ ಕಾಣುತ್ತೆ ಅಂತ. ಪಾರ್ಟಿ ವೇರ್ಗೆ ಮಾಡಿಸ್ತಂಥ ಜಾರ್ಜೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಚೆಕ್ಔಟ್ ಮಾಡಿ, ತುಂಬ ಸೂಪರ್ ಆಗಿರುವಂಥ ಒಂದು ಕ್ಲಾತ್ ಅಂತಲೇ ಹೇಳ್ಬೋದು. ಹೋಗ್ತಾ ಈ ಸ್ಟೋನ್ ವರ್ಕ್ಗಳೇನಿದೆ ವಾಶ್ ಮಾಡಿದಾಗ ಮೇ ಬಿ ಸ್ವಲ್ಪ ಉದುರುವಂಥ ಚಾನ್ಸಸ್ಗಳು ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಸ್ಟೋನ್ ವರ್ಕ್ ಅಂದ್ರೇ ನಮಗೆ ಚಿಕ್ಕ ವಯಸ್ಸಿಂದ ಅದು ನನಗೆ ಬಂದ್ಬಿಟ್ಟಿದೆ. ಉದುರೋಗುತ್ತಿದ್ದು ನಮ್ಮ ಅಮ್ಮಂದ್ರೆಲ್ಲ ಹೇಳಿರಂಗೆ ಉದುರೋಗುತ್ತಿದ್ದು ಅಂತ. ಬಟ್ ಸ್ಯಾರಿಂಗ್ ಸಲ ತುಂಬಾ ಚೆನ್ನಾಗಿದೆ. ಕ್ಲೀನಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋರು, ಹಾಕ್ಕೊಂಡೆಲ್ಲ ಉಜ್ಜಾಡಲ್ಲ ಅನ್ನೋರಿಗೆ ಈ ಸ್ಟೋನ್ ವರ್ಕ್ ಸ್ಯಾರಿಗಳು ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ತರಿಸಿರೋದು ಈ ಒಂದು ಸ್ಯಾರಿನ ವೈಲೆಟ್ ಕಲರಲ್ಲಿ, ಲೆವೆಂಡರ್ ಕಲರಲ್ಲಿ ಸಿಗುತ್ತೆ. ಇದು ಕೂಡ ಸ್ಟೋನ್ ವರ್ಕ್ ಇರುವಂಥದ್ದು, ಬ್ಯೂಟಿಫುಲ್ ಲುಕ್ಕನ್ನು ಕೊಡುವಂಥದ್ದು ಈ ಒಂದು ಸ್ಯಾರಿ. ಸೊ ಬಟ್ ನನಗೆ ಇದು ಕೂಡ ಜಾರ್ಜೆಟ್ ಆಗಿರೋದ್ರಿಂದ ಕೈಯಲ್ಲಿ ಕೂರೋದೆಲ್ಲ ಜಾರ್ಜರ್ ಹೋಗ್ತಾ ಇರುತ್ತೆ. ಸೊ ನಿಮಗೆ ಕಾಣಿಸಿದ್ರೆ ನೋಡ್ಬೋದು ನೀವು ಸ್ಟೋನ್ ವರ್ಕ್ ಎಲ್ಲ ಎಷ್ಟು ಚೆಂದ ಇದೆ ಅಂತ. ಓಕೆನಾ. ಸೊ ಈ ಸ್ಯಾರಿದು ಕೂಡ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಇದು ಕೂಡ ಸೇಮ್ ಜಾರ್ಜೆಟ್ ಮೆಟೀರಿಯಲ್ಲೇ ವೈಟ್ ಕಲರ್ ಬ್ಲೌಸನ್ನು ಕೊಟ್ಟಿದ್ದಾರೆ ಇವರು. ಸೇಮ್ ಇದೆ. ಬಟ್ ಈ ಒಂದು ವೈಟ್ ಬ್ಲೌಸ್ ನನಗೆ ಮರೂನ್ ಒಂದು ತೋರಿಸೋದ್ನಲ್ಲ ಅದಕ್ಕೆ ಸಖತ್ ಇಷ್ಟ ಆಯಿತು. ಲೆವೆಂಡರ್ ಕಲರಲ್ಲಿ ನಿಮಗೆ ಸ್ಟೋನ್ ವರ್ಕ್ಗಳು ಸಿಗುತ್ತೆ. ಬಾರ್ಡರ್ ಬಂದು ಸ್ಮಾಲ್ ಬಾರ್ಡರಲ್ಲಿ ಸ್ಟೋನ್ ವರ್ಕಲ್ಲಿದೆ ಆ್ಯಂಡ್ ಮಿಕ್ಕಿದೆಲ್ಲ ನಿಮಗೆ ಚಿಕ್ಕ ಬಾರ್ಡರ್ಗಳಿದೆ. ಈ ಚಿಕ್ಕ ಬಾರ್ಡರ್ಗಳು ಹೆಂಗೆ ಅಂದರೆ ನಿಮಗೆ ಹೋಲ್ ಸ್ಯಾರಿ ಸಿಗಲ್ಲ. ಹಾಫ್ ಆಫ್ ದ ಸ್ಯಾರಿ ಏನಿದೆ ಅದು ನಿಮಗೆ ಪ್ಲೇನಲ್ಲಿ ಸಿಗುತ್ತೆ. ಪ್ಲೇನ್ ಕೆಳಗೆ ಏನಿದೆ ಅದು ನಿಮಗೆ ಸ್ಟೋನ್ ವರ್ಕಲ್ಲಿ ಸಿಗುತ್ತೆ. ಫುಲ್ ಸ್ಟೋನ್ ಯಾವಾಗ ಸಿಗುತ್ತೆ ಅಂದರೆ ನೀವು ಹೆಂಗೆ ತೊಗೊಂಡು ಪಲ್ಲು ಹಾಕೋತೀರ ಆ ಒಂದು ಟೈಮಲ್ಲಿ ನಿಮಗೆ ಸ್ಟೋನ್ ಸಿಗುವಂಥದ್ದು. ಸೊ ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಈಸಿ ಟು ಕ್ಯಾರಿ ಅಂತಲೇ ಹೇಳ್ಬೋದು. ತುಂಬ ಸ್ಮೂತ್ ಆಗಿದೆ, ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಅಗೈನ್ ದ ಕಲರ್ ಈಸ್ ಲೆವೆಂಡರ್. ಜಸ್ಟ್ ಅಮೇಝಿಂಗ್ ಆಗಿದೆ. ಆ್ಯಂಡ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ಪಕ್ಕದಲ್ಲಿ ಹಾಕಿರ್ತೀನಿ. ಇದರೆಲ್ಲ ಲಿಂಕ್ಗಳನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.